ಕ್ಯಾನ್ನಲ್ಲಿ ರೈತರು ಒದ್ದಾಡ್ತಾ ಇದ್ದಾರೆ. ಡೀಸೆಲ್ ಕೊಟ್ಬಿಡಿ ನಮಗೆ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಇದೆ. ಕ್ಯಾನ್ಗಳ ಸಮೇತ ಬಂಕ್ಗಳಿಗೆ ಲಗ್ಗೆ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ನೂರಾರು ಸಂಖ್ಯೆಯಲ್ಲಿ ಏಕಕಾಲಕ್ಕೆ ರೈತರು ಬಂದಿದ್ದಾರೆ. ಕ್ಯಾನ್ ಸಮೇತ ಕ್ಯೂವಲ್ಲಿ ಬಂದು ಡೀಸೆಲ್ ಕೊಟ್ಬಿಡಿ ದಯವಿಟ್ಟು ಅಂತ ಕೇಳ್ತಾ ಇದ್ದಾರೆ. ಜಮೀನು ಉಳುಮೆ ಮಾಡೋದಕ್ಕೆ ಡೀಸೆಲ್ ಸಿಗ್ತಾ ಇಲ್ಲ. ಏನಕ್ಕೆ ಬೇಕು ಜಮೀನು ಉಳುಮೆ ಮಾಡೋದಕ್ಕೆ ಅನ್ನೋದನ್ನ ನಾವು ಹೇಳ್ತೇವೆ ನಿಮಗೆ. ರಾತ್ರಿಯಿಂದ ಕ್ಯಾನನ್ನು ಹಿಡಿದು ಕಾಯ್ತಾ ಇದ್ದಾರೆ ರೈತರು ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ನೋಡಿ, ಟ್ರ್ಯಾಕ್ಟರ್ ಮತ್ತು ಉಳುಮೆಗೋಸ್ಕರ ಈ ಪ್ಲಗ್ಗಿಂಗು ಟಿಲ್ಲಿಂಗು ಅಂತ ಟಿಲ್ಲರ್ ಮಿಷಿನ್ಗಳಿರುತ್ತೆ, ಟ್ರ್ಯಾಕ್ಟರ್ ಇರುತ್ತೆ. ಸೊ ಇದಕ್ಕೆಲ್ಲ ಡೀಸೆಲ್ ಕಡ್ಡಾಯವಾಗಿ ಬಳಸಲಾಗುತ್ತೆ. ಅಷ್ಟು ಮಾತ್ರ ಅಲ್ಲ, ಇರಿಗೇಷನ್ ಪಂಪ್ ಸೆಟ್ಗೂ ಕೂಡ ಡೀಸೆಲ್ ಚಾಲಿತ ಪಂಪ್ ಸೆಟ್ಗಳನ್ನೇ ರೈತರು ಹೆಚ್ಚಾಗಿ ಬಳಸ್ತಾರೆ. ಸೊ ಎಲ್ಲದಕ್ಕೂ ಬೇಕು. ಆಮೇಲೆ ಇವ್ರಿಗೆ ಫಸ್ಟಿಂದ ವಿನಾಯಿತಿ ಇದೆ. ಕ್ಯಾನ್ನಲ್ಲಿ ರೈತರು ಅಂತಂದರೆ ಅವ್ರಿಗೆ ಫಸ್ಟಿಂದ ವಿನಾಯಿತಿ ಇದೆ. ಬಟ್ ಈಗ ಹಂಗೆ ಪರಿಸ್ಥಿತಿ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ. ಫಕೀರಯ್ಯ, ಈಗ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ? ಸುಧಾರಣೆ ಆಗಿದೆಯಾ ಅಥವಾ ಇನ್ನೂ ಹಾಗೆ ಇದೆಯಾ? ಮಮತಾ, ಹಾವೇರಿ ಜಿಲ್ಲೆಯಲ್ಲಿ ಈಗಾಗಲೇ ರೈತರು ಡೀಸೆಲ್ಗಾಗಿ ಮುಗಿಬಿದ್ದಿರುವಂತದ್ದು. ಕಳೆದ 2 ದಿನಗಳಿಂದ ಗ್ರಾಮೀಣ ಭಾಗದಲ್ಲಿ ಡೀಸೆಲ್ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ಹೀಗಾಗಿ ನಗರ ಪ್ರದೇಶದ ಕಡೆ ಗ್ರಾಮೀಣ ಭಾಗದ ಜನರು ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ನಿನ್ನೆ ರಾತ್ರಿಯಿಂದ ಕೂಡ ಕ್ಯೂ ಹಿಡಿದಂತ ರೈತರು ಈಗ ಮತ್ತೆ ಬೇರೆ ಬಂಕಿಗೆ ಬಂದಿರುವಂತದ್ದು. ಹಾವೇರಿ ನಗರದ ಪ್ರಮುಖ ರಸ್ತೆಯಲ್ಲಿರುವಂತಹ HP ಪೆಟ್ರೋಲ್ ಬಂಕ್ ನಲ್ಲಿ ಈಗಾಗಲೇ ನೂರಾರು ರೈತರು ಬಂದಿರುವಂತದ್ದು. ಅಂದ್ರೆ ವಾಹನ ಸಮೇತ ಕೆಲವು ಜನರು ಬಂದ್ರೆ ಟ್ರ್ಯಾಕ್ಟರ್ ಅನ್ನ ಇಲ್ಲಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶ ತಂದ್ರೆ 1000 ರಿಂದ 1500 ರೂಪಾಯಿ ಖರ್ಚಾಗುತ್ತೆ. ಅದು ಡೀಸೆಲ್ ನಾವು ಅದೇ ಹಣದಲ್ಲಿ ಉಳುಮೆ ಮಾಡ್ತೇವೆ ಅನ್ನೋ ಮಾತನ್ನು ಹೇಳ್ತಾರೆ. ಸರ್ಕಾರ ಕೂಡ ಡೀಸೆಲ್ಗೆ ಕ್ಯಾನ್ಗೆ ಡೀಸೆಲ್ ಅನ್ನ ಕೊಡಬಾರ್ದು ಅನ್ನೋ ಆದೇಶವನ್ನ ಮಾಡಿರೋ ಹಿನ್ನೆಲೆಯಲ್ಲಿ ರೈತರು ಕೂಡ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಅಂದ್ರೆ ರೈತರಿಗೆ ಮೊದಲೇ ದರದ ಎಫೆಕ್ಟ್ ಆಗಿರುವಂತದ್ದು. 15 ದಿನಗಳಲ್ಲಿ 3 ಬಾರಿ ಡೀಸೆಲ್ ದರ ಹೆಚ್ಚಿಗೆ ಆಗಿದೆ. ಆದ್ರೆ ನಾವು ವಾಹನ ತಂದು ಹಾಕಿಸ್ಕೊಂಡು ಹೋದ್ರೆ ಯಾವ ರೀತಿ ನಮಗೆ ಲಾಭ ಆಗುತ್ತೆ ಅನ್ನೋ ಆಕ್ರೋಶದ ಮಾತನ್ನು ಹೇಳ್ತಾರೆ. ಅಂದ್ರೆ ಈಗಾಗಲೇ ಮುಂಗಾರು ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ಬಹಳಷ್ಟು ಸಿದ್ಧತೆ ಮಾಡ್ಕೊಂಡಂತ ರೈತರಿಗೆ ಮೇಲಿಂದ ಮೇಲೆ ಬರೆ ಬೀಳುವಂತದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ, ಅವ್ರನ್ನ ಮಾತಾಡ್ತಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಿಮ್ಗೆ ಡೀಸೆಲ್? ನಮ್ ಮತ್ತೊಬ್ಬ ರೈತರನ್ನ ಮಾತಾಡ್ಸುವಂತ ಕೆಲಸ ಮಾಡ್ತೀನಿ. ಸರ್, ಯಾವ ರೀತಿ ಸಮಸ್ಯೆ ಆಗಿದೆ ನಿಮ್ಗೆ? ರೈತರು ಕೂಡ ಬಹಳಷ್ಟು ನಿರಾಕರಣೆ ಮಾಡ್ತಿರುವಂತದ್ದು. ಅಂದ್ರೆ ರಾತ್ರಿಯಿಂದ ಕೂಡ ಅವರು ಕ್ಯೂ ಅನ್ನ ನಿಂತು ಡೀಸೆಲ್ ಅನ್ನಗೆ ತಗೊಳ್ಳಿಕ್ಕೆ ಬಂದಿರುವಂತದ್ದು. ಆದ್ರೂ ಕೂಡ ಸರಿಯಾದ ರೀತಿಯಂತ ಪೂರೈಕೆ ಆಗ್ತಿಲ್ಲ. ಸರ್ಕಾರ ಮಾಡಿದ ರೂಲ್ಸ್ ಅನ್ನು ನಮ್ಗೆ ಬಹಳಷ್ಟು ತೊಂದರೆ ಆಗಿದೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. ನಮ್ ಜೊತೆಗೆ ಪೆಟ್ರೋಲ್ ಬಂಕಿನ ಇವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್, ಯಾವ ರೀತಿ ರೈತರು ಮುಗಿ ಬಿದ್ರು ಅಂತ? ಸರ್, ಇದು ಗಾಡಿ ಬೆಳಗ್ಗೆ 7 ಗಂಟೆ 7:30 ಖಾಲಿ ಮಾಡೀವಿ ಸರ್. ನಾವು ಖಾಲಿ ಮಾಡಿದಾಗಿಂದ ಇದೇ ಪರಿಸ್ಥಿತಿ ಐತಿ ನೋಡಿ ಸರ್. ಒಂದು ಕ್ಯಾನ್ ಇದಾಗ್ತಾ ಇಲ್ಲ. ಹಂಗ ನಾಜಲ್ ಬಂದ್ ಮಾಡಕ ಬಿಡ್ತಾ ಇಲ್ಲ ಜನ. ಇಲ್ಲಿ ನೋಡ್ರಿ, ಒಬ್ಬರ ಮ್ಯಾಗ ಒಬ್ಬರು ಬಿದ್ದು ಹೆಂಗ್ ಹಾಕ್ಸಿಂತಾರ ಅನ್ನೋದು. ಈ ಜನರಿಗೆ ಮೊದ್ಲಿಗೆ ಸಮಾಧಾನ ಅನ್ನೋದಿಲ್ಲ. ಡೀಸೆಲ್ ಸಿಗ್ತೈತೆ ಇಲ್ಲ ಅನ್ನಂಗ್ ಮಾಡ್ತಾರ. ಸಪ್ಲೈ ಹಿಂದ ಮುಂದೆ ಹಾಕತೈತಿ, ಡೀಸೆಲ್ ಕೊರತೆ ಆಕತಿ. ಆದ್ರೆ ಇವ್ರು ಅನುಸರಿಸ್ಕೊಂಡು ಹಾಕ್ಸ್ಕೊಂಡು ಹೋಗ್ಬೇಕ್ರಿ. ಮಮತಾ, ಹಾವೇರಿ ಜಿಲ್ಲೆಯಲ್ಲಿ ರೈತರಿಗೆ ಅಂದ್ರೆ ಮುಂಗಾರು ಬೆಳೆ ಬಹಳಷ್ಟು ಉತ್ತಮ ಆಗಿರೋ ಹಿನ್ನೆಲೆಯಲ್ಲಿ ಬಿತ್ತನೆ ಕಾರ್ಯಕ್ಕೆ ಡೀಸೆಲ್ ಪ್ರಮುಖವಾಗಿ ಬೇಕಾಗಿರೋ ಹಿನ್ನೆಲೆಯಲ್ಲಿ ರೈತರು ನಾ ಮುಂದೆ ಅಂತ ಹೇಳ್ತಾ ಇದ್ರೆ ಗ್ರಾಮೀಣ ಪ್ರದೇಶದ ಪೆಟ್ರೋಲ್ ಬಂಕ್ಗಳು ಸಂಪೂರ್ಣವಾಗಿ ಬಂದ್ ಆಗಿದೆ. ನಾನು ದೃಶ್ಯದಲ್ಲಿ ತೋರಿಸ್ತೀನಿ. ಕೆಲವು ರೈತರು ಈಗಾಗಲೇ ಟ್ರ್ಯಾಕ್ಟರ್ ಮುಖಾಂತರವೇ ಸ್ಥಳಕ್ಕೆ ಆಗಮಿಸಿ ಡೀಸೆಲ್ ಅನ್ನ ಹಾಕಿಸ್ಕೊಳ್ಳಕ್ಕೆ ಬಂದಿರುವಂತದ್ದು. ನಮ್ಮ ಜೊತೆಗೆ ರೈತರಿದ್ದಾರೆ. ಸರ್, ಯಾವ ರೀತಿ ಸಮಸ್ಯೆ ಆಗ್ತಿದೆ ಡೀಸೆಲ್ದು? ಸರ, ಅಲ್ಲ 2 ತಿಂಗಳಾತ್ರಿ ಡೀಸೆಲ್ ಇಲ್ರಿ. ಆ ಬಂಕ್ನ್ಯಾಗ ಡೀಸೆಲ್ ಕೇಳಿದೆ ಅಂದ್ರೆ ಟ್ರ್ಯಾಕ್ಟರ್ ತೊಗೊಂಬರ್ರಿ ಅಂತಾರ್ರಿ. ಟ್ರ್ಯಾಕ್ಟರ್ ತೊಗೊಂಬಂದ್ರೆ ಹಾಕ್ತಾರ್ರಿ. ಕ್ಯಾನ್ ತೊಗೊಂಬಂದ್ರ 10-15 ಲೀಟರ್ 20 ಲೀಟರ್ ಹಾಕ್ತಾರ್ರಿ. ನಾವು ಹೆಡಿ ಉಣ್ದರ್ರಿ. ಅಲ್ಲಿ ಕುಮ್ಮೂರ್ ಬಂಕ್ ಇಲ್ಲ, ಕಾಗನೇಲಿ ಬಂಕ್ ಇಲ್ಲ, ಎಲ್ಲಿ ಇಲ್ರಿ. ಇಲ್ಲಿ ಹಾವೇರಿಯಾಗ ಯಾವ ಬಂಕ್ನ್ಯಾಗ ಇಲ್ರಿ, ಹಿರೇಗೌಡ್ರ ಬಂಕ್ನ್ಯಾಗ ಅಷ್ಟೇ ರೀ. ದುಡ್ಡು ಕೊಡ್ರಿ ಡೀಸೆಲ್ ಇಲ್ರಿ. ಇಂಥ ಸಿದ್ದರಾಮಯ್ಯ ಸರ್ಕಾರದ ಬರೀ ಗ್ಯಾರಂಟಿ ಕೊಡ್ಕಂತ ಹೊಂಟಾನ್ರಿ. ಅವ ಇನ್ನೇನು ಡೀಸೆಲ್ ಸಪ್ಲೈ ಮಾಡಕ ಆಗಲ್ರಿ. ಅವ್ಗೆ ಇನ್ನೇನು ಸಪ್ಲೈ ಮಾಡ್ತಾನ್ರಿ? ಅದು ಬೀಜ ಗೊಬ್ಬರ ಇಲ್ರಿ. ಮತ್ತೆ RSK ಒಳಗೆ ಯಾವ ಬೀಜ ಗೊಬ್ಬರ ಇಲ್ಲ, ಯೂರಿಯಾ ಗೊಬ್ಬರ ಇಲ್ಲ, DAP ಇಲ್ಲ, ಯಾವ ಇಲ್ರಿ. ಓಕೆ ಫಕೀರಯ್ಯ, ಆಕ್ರೋಶದ ಮಾತಂದ್ರೆ ಗ್ರಾಮೀಣದ ಪೆಟ್ರೋಲ್ ಬಂಕ್ ಸಂಪೂರ್ಣವಾಗಿ ಬಂದ್ ಆಗಿದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಇಂಧನ ನಮಗ್ ಸಿಗ್ಲಿ, ಪೂರೈಕೆ ಆಗ್ಲಿ ಡೀಸೆಲ್ಲು ಅಂತ ಹೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ.